ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವಾಗ ತೋಟದ ಹತ್ರ ಬಂದಿದ್ದೀನಿ. ನಾವು ಮನೆ ಮಾಡ್ತಿದ್ದೀವಿ ಅಂತ ಹೇಳಿದ್ವಲ್ಲ ಫ್ರೆಂಡ್, ಇವಾಗ ಮನೆ ಹತ್ರನೇ ಬಂದಿದ್ದೀನಿ. ನಿಮಗೆ ತೋರಿಸ್ತೀನಿ ಫ್ರೆಂಡ್ ಹೇಗಿದೆ ನಮ್ಮ ಮನೆ, ಹೇಗೆ ಮಾಡ್ತಿದ್ದಾರೆ ಅಂತ. ನೋಡಿ ಫ್ರೆಂಡ್, ಇದೇ ನಮ್ಮ ಮನೆ ಹೇಗಿದೆ ಅಂತ. ನನ್ನ ಮಗ ಎಲ್ಲೋದ್ರೂ ಬಿಡಲ್ಲ. ಈ ಹುಡುಗರೇ ಎಷ್ಟು ಅನಿಸುತ್ತೆ ಫ್ರೆಂಡ್, ಯಾವಾಗ ನೋಡಿದ್ರು ವಾಲಿಬಾಲು ಥ್ರೋಬಾಲು ಬರೀ ಇವೇ ಆಡೋದಾಗುತ್ತೆ. ನನ್ನ ಮಗ ಎಲ್ಲೋದ್ರೂ ಬಿಡಲ್ಲ, ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ಬಾಲ್ ತಗೊಂಡು ಹೋಗ್ತಾನೆ. ಫ್ರೆಂಡ್, ಇದೇ ನಮ್ಮ ಮನೆ ಒಳಗಡೆ ಬಂದಿದ್ದೀನಿ. ಟೈಲ್ಸ್ ಇವಾಗ ಹಾಕ್ತಿದ್ದಾರೆ ಫ್ರೆಂಡ್, ಅದು ನೀರೆಲ್ಲ ಕಟ್ಟಿದ್ದಾರೆ, ಮಳೆ ಬೇರೆ. ಒಳಗಡೆಯಿಂದ ಹೊರಗಡೆಗೆ ಓಡಾಡ್ತಿರ್ತಾರಲ್ಲ, ಅದಕ್ಕೆ ಈ ಥರ ಎಲ್ಲ ಮಣ್ಣಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದೆ. ಅದು ಟೈಲ್ಸ್ ಆಗಿರೋದ್ರಿಂದ ನೀರು ಕಟ್ಟಬೇಕಂತೆ, ಅದಕ್ಕೆ ನೀರು ಬಿಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಮತ್ತು ಮಳೆನೂ ಬರ್ತಿದೆ, ಮಣ್ಣಲ್ಲಿ ಸ್ಲಿಪ್ಪರಲ್ಲೆಲ್ಲ ಒಳಗಡೆ ಎಲ್ಲ ಓಡಾಡ್ತಿದ್ರು, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಈ ಮಂತ್ ಫುಲ್ ಕ್ಲಿಯರ್ ಆಗ್ಬೋದು, ನೆಕ್ಸ್ಟ್ ಮಂತ್ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್. ನೋಡಬೇಕು ಯಾವಾಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ನಮ್ಮ ಮನೆಯವರು ಫಿನಿಶಿಂಗ್ ಆಗಲಿ ಬೇಗ, ಅಷ್ಟರೊಳಗೆ ಹೋಗ್ಬಿಡೋಣ ಅಂತ ಅಂತಿದ್ದಾರೆ. ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡಿದ್ದೀವಿ ಮನೇನ, ಯಾವ ಪ್ಲ್ಯಾನಿಂಗ್ ಇಲ್ಲ, ಏನೂ ಇಲ್ಲ. ನಾವು ಮೋಲ್ಡ್ ಬೇಡ, ಸೀಟ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರೂ ಹೇಳಿದರು ಮುಂದಕ್ಕೆ ತುಂಬ ಜಾಸ್ತಿ ಆಗುತ್ತೆ ಕಬ್ಬಣ ಎಲ್ಲ, ಇವಾಗಲೇ ಮಾಡಿಬಿಡಿ ಅಂತ. ಅದಕ್ಕೆ ನಮ್ಮ ಮನೆಯವರು ಮಾಡಿದರು. ಹಂಗಾಗಿ ಸಿಂಪಲ್ಲಾಗಿ ಮಾಡಿದ್ವಿ. ಸಿಂಗಲ್ ಬೆಡ್ರೂಮ್ ಬಂತು, ಆಮೇಲೆ ಬೇಕಾದ್ರೆ ಕಟ್ಕೊಂಡ್ರೆ ಆಗುತ್ತೆ ನೆಕ್ಸ್ಟು ಅಂತ ಮಾಡಿದ್ವಿ. ಇದು ಕಿಚನ್ನು ಆಲ್ರೆಡಿ ಫಿನಿಶಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನು ಡೋರು ಕಿಟಕಿ ಇಷ್ಟನ್ನ ರೆಡಿ ಮಾಡಿಸಿದ್ರೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಇವಾಗ ಹೊರ್ಗಡೆ ಇನ್ನೂ ಆಗಿಲ್ಲ ಫ್ರೆಂಡು, ಹೊರ್ಗಡೆ ಎಲ್ಲ ಮಾಡಬೇಕು. ಫಸ್ಟ್ ಇದೆಲ್ಲ ರೆಡಿ ಮಾಡ್ತಿದ್ದಾರೆ. ಇವಾಗ ಮಳೆ ಬೇರೆ ಇರೋದ್ರಿಂದ ತೋಟದ ಹತ್ರ ಅಲ್ವಾ, ಗಿಜಿ ಬಿಜಿ ಅಂತ ಎಲ್ಲ ಅಲ್ಲಿ ಹೊರ್ಗಡೆ ಫುಲ್ಲು ಸೋನೆ, ಯಾವಾಗ ನೋಡಿದ್ರು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಹಂಗಾಗಿ ಫುಲ್ ಯಾವ ಥರ ಹೋಗ್ಬಿಟ್ಟಿತ್ತೆ ಅಂದರೆ, ಇನ್ನೂ ಹೊರ್ಗಡೆ ಎಲ್ಲ ತುಂಬ ಕೆಲಸ ಇದೆ. ಈ ಮಂತ್ ಕಂಪ್ಲೀಟ್ ಆಗುತ್ತೆ ಫುಲ್ ಎಲ್ಲ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗಾಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್. ಮೆಟ್ಲ ಹತ್ರ ಎಲ್ಲ ಮಾಡ್ತಿದ್ದಾರೆ ಇವಾಗ. ಇನ್ನೂ ಕೆಲಸ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ತುಂಬ ಕೆಲಸ ಇದೆ. ಈ ಮಂತ್ ಕ್ಲಿಯರ್ ಆಗುತ್ತೆ ಫ್ರೆಂಡ್. ಇದು ರೇಷ್ಮೆ ಮನೆ ಫಸ್ಟೇ ಕಟ್ಟಿದ್ವಿ, ಅದನ್ನು ಕಟ್ಟಿ ಹಾಗೆ ಬಿಟ್ಟಿದ್ರು, ಗಿಲೋವೆಲ್ಲ ಏನು ಮಾಡಿರಲಿಲ್ಲ. ಅದಕ್ಕೆ ಇವಾಗಲೇ ಕಂಪ್ಲೀಟ್ ಮಾಡಿಸೋಣ ಅದು ಅಂತ ಮಾಡ್ತಿದ್ದಾರೆ ಇವಾಗ. ಆವಾಗ ಮಾಡ್ಸೋಕ್ಕೆ ಆಗಲಿಲ್ಲ, ಅದಕ್ಕೆ ಇವಾಗ ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಅದು ಗಿಲೋವೆಲ್ಲ ಆಗೋದು ಇನ್ನೊಂದು ವಾರ ಆಗುತ್ತೆ. ಫ್ರೆಂಡ್, ಇವಾಗ ಟೈಮು 6:30 ಆಗೇ ಹೋಯ್ತು ಟೈಮು. ಇವತ್ತು ಏಕಾದಶಿ ಹಬ್ಬ ಇರೋದ್ರಿಂದ ಇವತ್ತು ನಾವು ಸಂಜೆ ಪೂಜೆ ಮಾಡೋದು ಇಲ್ಲೆಲ್ಲ ಏಕಾದಶಿ ಹಬ್ಬಕ್ಕೆ. ಅದಕ್ಕೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಬಂದಿದ್ದೆ, ಹೋಗಬೇಕು ಮನೆ ಹತ್ರ. ಇವಾಗ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕು. ಮಳೆ ಬೇರೆ ಬರೋ ಥರ ಇದೆ, ಮೋಡ ಆಗಿದೆ, ಸೋನೆಲ್ಲ ಬರ್ತಿದೆ. ಅದಕ್ಕೆ ಈ ಥರ ಮಾಡ್ಕೊಬಿಟ್ಟು ಹೋಗ್ತಾಯಿದ್ದೀವಿ, ತಲೆಗೆಲ್ಲ ಕಟ್ಕೊಬಿಟ್ಟು. ಇನ್ನು ಅವ್ನು ಬೇರೆ ಟ್ಯೂಷನಿಗೆ ಬೇರೆ ಹಾಕಿದ್ದೀವಿ, ಇವಾಗ ಅವ್ನು ಟ್ಯೂಷನಿಗೆ ಬೇರೆ ಹೋಗಬೇಕು. ಟೈಮ್ ಹಿಂಗೆ ಹೋಯ್ತು ಆಲ್ರೆಡಿ. ಮಳೆ ಬರ್ತಾನೆ ಇದೆ, ತುಂಬ ಸೋನೆ ಥರವ ನಿಂತೇ ಇರಲಿಲ್ಲ. ನೋಡಿ ಎಷ್ಟು ಮೋಡ ಹೋಗ್ಬಿಟ್ಟಿದೆ, ಯಾವ ಥರ ಕಾಣಿಸ್ತಾ ಇದೆ. ಫ್ರೆಂಡ್, ನಾನು ಇವಾಗ ಆಲ್ರೆಡಿ ಮನೆ ಬಂದೆ, ಟೈಮಲ್ಲೇ 7:30 ಆಗೇ ಹೋಯ್ತು. ನಾನು ಸ್ನಾನ ಎಲ್ಲ ಮಾಡಿ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅಡುಗೆಗೆ ರೆಡಿ ಮಾಡಬೇಕು, ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್.
ಇವಾಗ ಪೂಜೆ ಎಲ್ಲ ಮುಗೀತು. ಹಾಲು ತಗೊಬಂದಿದ್ರು ನಮ್ಮ ಮಾವ. ಕಾಫಿ ಮಾಡಿಬಿಟ್ಟು ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಅವರಿಗೆ ಹೊರ್ಗಡೆಯಿಂದ ಬಂದಿರೋದ್ರಿಂದ ಬಿಸಿನೀರು ಕೊಡ್ತೀನಿ. ಅದಕ್ಕೆ ಕಾಫಿ ಎಲ್ಲ ಇಟ್ಬಿಟ್ಟು ಕೊಟ್ಬಿಟ್ರೆ ಸರಿ ಹೋಗುತ್ತೆ. ನಾನೊಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಇವಾಗ ತೋಟದ ಹತ್ರದಿಂದ ಬಂದು ತುಂಬ ಕಡೆ ಒಂದೊಂದು ಥರ ಆಚರಿಸ್ತಾರೆ ಫ್ರೆಂಡ್ ಏಕಾದಶಿ ಹಬ್ಬನ. ನಾವು ಈ ಥರ ಮಾಡ್ತೀವಿ. ಒಂದೊಂದು ಕಡೆ ಮಾಡಲ್ಲ, ಒಂದೊಂದು ಕಡೆ ಮಾಡ್ತೀವಿ ಫ್ರೆಂಡ್. ಸಿಂಪಲ್ಲಾಗಿ ಮಾಡ್ತೀವಿ. ಇಲ್ಲಿ ಏಕಾದಶಿ ಹಬ್ಬಕ್ಕೆ ವಿಶೇಷತೆ ಏನು ಅಂದರೆ ಹಲಸಿನಹಣ್ಣಿನ ಚರ್ಪು ಮತ್ತು ಉಪ್ಪಿಟ್ಟು ಮಾಡ್ತಾರೆ ಫ್ರೆಂಡ್ ಇಲ್ಲಿ ನೈಟು. ನಾನು ಉಪ್ಪಿಟ್ಟು ತಿನ್ನೋದಕ್ಕೆ ನನ್ನ ಮಗ ಒಂಥರ ಮಾಡ್ತಾನೆ ಅಂತ ಹಲಸಿನಹಣ್ಣಿನ ಚರ್ಪಿನ ಜೊತೆ ಕಡಲೆ ಉಸ್ಲಿ ಮತ್ತು ಕೇಸರಿಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಆ ಥರವ. ಕೋಸಂಬರಿ ಮಾಡೋಣ ಅಂದ್ಕೊಂಡೆ. ಅವ್ರನ್ನು ಸಾಕು ಇಷ್ಟೇ ಐಟಮ್ಸು ಅಂತ ಇಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಹಲಸಿನಹಣ್ಣಿನ ಚರ್ಪ್ ಮಾಡೋದಕ್ಕೆ ಎಲ್ಲ ಬಿಡಿಸಿ ಇಟ್ಕೊತಾಯಿದ್ದೀನಿ. ಎಲ್ಲ ಬಿಡಿಸಿ ರೆಡಿ ಆಯಿತು ಫ್ರೆಂಡ್. ಇವಾಗ ನಾನು ಸ್ವಲ್ಪ ಕೇಸರಿಬಾತ್ ಮಾಡೋಣ ಅಂತ ಎತ್ತಿಟ್ಕೊತೀನಿ. ಎಲ್ಲ ಮ್ಯಾಂಗೋ ಹಾಕ್ಬಿಟ್ಟು ಕೇಸರಿಬಾತ್ ಮಾಡ್ತಿದ್ರಲ್ಲ, ಮ್ಯಾಂಗೋ ಹಾಕಿ ಮಾಡಿದ್ದೆ ಅವತ್ತು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಹಲಸಿನಹಣ್ಣು ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಹಲಸಿನಹಣ್ಣು ಏನು ಇಷ್ಟ ಇಲ್ಲ ಫ್ರೆಂಡ್. ನಾನು ಹಲಸಿನಹಣ್ಣು ತಿನ್ನೋಕೆ ಹೋಗಲ್ಲ. ಎಲ್ಲ ಹಲಸಿನಹಣ್ಣು ಎಷ್ಟು ಇಷ್ಟಪಟ್ಟು ತಿಂತಾರೆ. ಆದರೆ ನನಗೆ ಯಾಕಪ್ಪ ತಿನ್ನೋದಕ್ಕೆ ಆಗಲ್ಲ. ಅದನ್ನು ಸ್ಮೆಲ್ಲಿಗೆ ತುಂಬ ತಲೆನೋವು ಬೇರೆ ಬರುತ್ತೆ. ನಾನು ತಿನ್ನೋದಕ್ಕೆ ಹೋಗಲ್ಲ. ಆದರೆ ಮನೆಯವ್ರಿಗೆ ಮಾಡಿಬಿಟ್ಟು ಕೊಡ್ತೀನಿ ಫ್ರೆಂಡ್. ನಾನು ತಿನ್ನಲ್ಲ ಅಂದರೆ ಏನು ಅಂತ. ಹಲಸಿನಹಣ್ಣಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಹಲಸಿನಹಣ್ಣೆ ಸ್ವೀಟ್ ಇದೆ ಇದು. ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿದರೆ ಮಿಕ್ಸ್ ಮಾಡಿದರೆ ಇದು ಹಲಸಿನಹಣ್ಣಿನ ಚರಪ್ ರೆಡಿಯಾಗಿ ಹೋಗುತ್ತೆ. ಅದನ್ನು ಎತ್ತಿಟ್ಬಿಟ್ಟು ಆಮೇಲೆ ಕಡಲೆ ಉಸ್ಲಿ ಮಾಡೋಣ ಅಂದ್ಕೊಂಡೆ. ಕಡಲೆ ಉಸ್ಲಿ ಫಸ್ಟೇ ಬೇಯಿಸಿ ಇಟ್ಟಿದ್ದೆ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆಗೆ. ಅದನ್ನು ಒಂದು 3 ವಿಷಲ್ ಹಾಕ್ಸಿದ್ದೀನಿ ಫ್ರೆಂಡ್. ನಮ್ಮ ಮಾವ ಎಲ್ಲ ತಿನ್ನೋದಕ್ಕಾಗಲ್ಲ, ಗಟ್ಟಿ ಇದ್ದರೆ ತಿನ್ನಲ್ಲ ಅಂತ 3 ವಿಷಲ್ ಹಾಕ್ಸಿಟ್ಟಿದ್ದೆ. ಇವಾಗ ರೆಡಿ ಆಯಿತು ಹಲಸಿನಹಣ್ಣಿನ ಚರ್ಪೆಲ್ಲ. ಕಡಲೆ ಉಸ್ಲಿ ಬೇಯಿಸಿಟ್ಟಿರೋದ್ರಿಂದ ಬೇಗ ಮಾಡ್ಬೋದು ಅಡುಗೆಯ. ಟೈಮ್ ಆಯಿತು. ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಪ್ರಸಾದನ. ಅದಕ್ಕೆ ಒಂದು ಸತಿ ಆಲ್ರೆಡಿ ಪೂಜೆ ಮಾಡಿದ್ದೀನಿ, ಮತ್ತು ಇನ್ನೊಂದು ಸತಿ ಮಾಡಬೇಕಾಗುತ್ತೆ. ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್. ಇವಾಗ ಕಂಪ್ಲೀಟ್ ಆಯಿತು. ಕಡಲೆ ಉಸ್ಲಿ ಮಾಡಬೇಕು. ನೀರೆಲ್ಲ ಸೋಸಿ ಇಟ್ಕೊತಾಯಿದ್ದೀನಿ. ಅದು ಆಲ್ರೆಡಿ ಬೆಂದಿದೆ. 3 ವಿಷಲ್ ಹಾಕ್ಸಿದೆ ಫ್ರೆಂಡ್ ಕಡಲೆ ಉಸ್ಲಿಗೆ. ನಾನು ಎಷ್ಟೇ ಬೇಗ ಮಾಡೋಣ ಅಂತ ಅಂದ್ಕೊಂಡ್ರು ಟೈಮೇ ಆಗೋಯ್ತು ಫ್ರೆಂಡ್. ಸ್ವಲ್ಪ ಆಯಿಲು, ಸ್ವಲ್ಪ ಸಾಸಿವೆ ಹಾಕಿದರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಫ್ರೈ ಮಾಡಬೇಕು ಚೆನ್ನಾಗಿ. ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಕಡಲೆ ಹಾಕೋದು. ಎಲ್ರಿಗೂ ಮಾಮೂಲಿ ಗೊತ್ತು ಕಡಲೆ ಉಸ್ಲಿ ಮಾಡೋದು. ಆಮೇಲೆ ಕಡಲೆ ಉಸ್ಲಿ ಎಲ್ಲ ಆಯಿತು. ನಾನು ಉಪ್ಪಿಟ್ಟೆಲ್ಲ ಮಾಡಬೇಕು ಫ್ರೆಂಡ್. ಉಪ್ಪಿಟ್ಟನ್ನು ಮಾಡಿದೆ. ಉಪ್ಪಿಟ್ಟು ಮಾಡಿ ಸ್ವಲ್ಪ ಕೇಸರಿಬಾತ್ ಮಾಡಿದೆ. ಎಲ್ಲನೂ ಇಟ್ಬಿಟ್ಟು ನೈವೇದ್ಯಕ್ಕೆ ಆಮೇಲೆ ಪೂಜೆ ಮಾಡಿಬಿಟ್ಟು ಊಟಕ್ಕೆ ಕೊಡೋಣ, ಟೈಮ್ ಆಗುತ್ತೆ ಅಂತ. ಜಾಸ್ತಿ ಎಲ್ಲ ಮಾಡಲಿಲ್ಲ, ಸ್ವಲ್ಪನೇ ಮಾಡಿದೆ. ಒಂದು ಟೈಮಿಗೆ ಆಗೋಷ್ಟು. ಸುಮ್ಮನೆ ಉಳಿದ್ರೆ ಯಾರು ಮತ್ತೆ ಮಾರನೇ ದಿನ ತಿನ್ನಲ್ಲ, ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಇವಾಗ ನೋಡಿ ಫ್ರೆಂಡ್ ರೆಡಿಯಾಗಿದೆ ಕಡಲೆ ಉಸ್ಲಿ, ಹಲಸಿನಹಣ್ಣಿನ ಚರ್ಪು, ಕೇಸರಿಬಾತು, ಉಪ್ಪಿಟ್ಟು ಎಲ್ಲ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಿ ಅವರಿಗೆ ಸ್ವಲ್ಪ ಊಟಕ್ಕೆ ಕೊಟ್ಟೆ. ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟರೊಳಗೆ ಇವರಿಗೆ, ನನ್ನ ಮಗುಗೂ ನಮ್ಮ ಮಾವಿಗೂ ಊಟಕ್ಕೆಲ್ಲ ಕೊಟ್ಬಿಟ್ಟು ನಾನು ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರೆ ಅವ್ರು ಬಂದಾಗ ಊಟಕ್ಕೆ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್